ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಮ್ಯಾಕ್ಸ್ ಗರಿಷ್ಠ ಈ ಒಂದು ಚಿತ್ರದ ಒಂದು ಟೀಸರ್ ಬಿಡುಗಡೆ ಆಗಿದೆ. ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಚಿತ್ರದಲ್ಲಿ ನಮ್ಮ ಕರ್ನಾಟಕದ ಬಾದ್ಶಾ ಕಿಚ್ಚ ಸುದೀಪ್ ಅವರು ಈ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಮೇನ್ ಕ್ಯಾರೆಕ್ಟರ್ಗೆ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೇ ಸುಕೃತ ಅವರಾಗಿರ್ಬೋದು, ವರಲಕ್ಷ್ಮಿ ಅವರಾಗಿರ್ಬೋದು, ಆಮೇಲೆ ಸಂಯುಕ್ತ ಹೊರನಾಡ್ ಅವರು, ಪ್ರಮೋದ್ ಶೆಟ್ಟಿ, ಆಮೇಲೆ ಅನಿರುದ್ಧ್ ಶೆಟ್ಟಿ ಅವರು, ಹೀಗೆ ತುಂಬ ಜನ ಇದರಲ್ಲಿ ಒಂದು ಪಾತ್ರಗಳು ವಿಭಿನ್ನವಾಗಿವೆ. ಇದೊಂದು ಸ್ಟೋರಿ ನೋಡ್ಬೇಕಂದ್ರೆ ಒಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲಿಂಗ್ ಆಗಿದೆ. ಯಾವ ರೀತಿ ಒಂದು ಇನ್ವೆಸ್ಟಿಗೇಷನ್ ನಡೀತಿ, ಯಾವುದಕ್ಕೆ ನಡೀತಿ, ಏನು ಸ್ಟೋರಿ ಅನ್ನೋದನ್ನು ನಾವು ಚಿತ್ರ ಫುಲ್ ಬಂದ ಮೇಲೇ ಗೊತ್ತಾಗುತ್ತೆ. ಕಾದು ನೋಡಬೇಕಾಗುತ್ತೆ ಚಿತ್ರ ಯಾವ ರೀತಿ, ಇದೇನು ವಿಕ್ರಾಂತ್ ರೋಣ ಥರ ಇದೆಯಾ ಅಥವಾ KGF ಥರ ಇದೆಯಾ, ಏನೋ ಒಂದು ಇನ್ವೆಸ್ಟಿಗೇಷನ್ ಥರ ಈ ಮೂವಿ ಅನ್ನಿಸ್ತಾ ಇದೆ ನನಗೆ. ಇದು ಏನು ಸ್ಟೋರಿ ಅಂತ ನಾವು ಕಾದು ನೋಡಲೇಬೇಕಾಗಿದೆ. ಆಮೇಲೆ ಇದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಬಾಲಿವುಡ್ ಆಲ್ರೆಡಿ ಈಗ ಆಲ್ಮೋಸ್ಟ್ ಆಲ್ ವರ್ಲ್ಡ್ ರೀಚ್ ಆದಂತಹ ಒಂದು ಮ್ಯೂಸಿಕ್ ಕಂಪೋಸರ್ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನ. ಸೊ ಇಡೀ ಪ್ರಪಂಚಕ್ಕೇ ಒಂದು ರೀಚ್ ಆಗಿರುವಂತಹ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿದ್ದಾರೆ. ಅವ್ರು ಬೇರೆ ಯಾರಲ್ಲ, ಬಿ ಅಜನೀಶ್ ಲೋಕನಾಥ್ ಅವರು. ಈ ಒಂದು ಚಿತ್ರಕ್ಕೆ ಅದ್ಭುತವಾಗಿಯೇ ಮಾಡಿರ್ತಾರೆ ಅಂತ ನನ್ನದು ನಂಬಿಕೆ ಇದೆ. ಯಾಕಂದರೆ ಟೀಸರಲ್ಲೇ ಅಷ್ಟೊಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲಿಂಗ್ ಒಂದು BGMs ಇತ್ತು. ಅದು ಒಂದು ರೀತಿ ನನಗೆ ಇಷ್ಟ ಆಯಿತು ಆ ಒಂದು ಚಿತ್ರದ ಒಂದು ಟೀಸರ್ನಲ್ಲಿ. ಇನ್ನೂ ಕಾದು ನೋಡಬೇಕಾಗಿದೆ ನಮ್ಮ ವಿಜಯ್ ಕಾರ್ತಿಕ್ ಅವರು ಯಾವ ರೀತಿ ಒಂದು ಡೈರೆಕ್ಷನನ್ನು ಮಾಡಿದ್ದಾರೆ ಅಂತ. ಸೊ ನಾವು ಕಾಯ್ತಾ ಇದ್ದೀವಿ. ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ ಮಾಡಿದ್ದಾರೆ. ಹಾಗೆ ನಮ್ಮ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಂದೊಂದು ಚಿತ್ರನೂ ಅಷ್ಟು ಚೆನ್ನಾಗಿರುತ್ತೆ, ಆಮೇಲೆ ಸಸ್ಪೆನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ತುಂಬ ದಿನ ಆಯಿತು, ಸೊ ಅವರ ಒಂದು ಚಿತ್ರಗಳು ಬಂದೇ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಅವರ ಅಭಿಮಾನಿಗಳು ಸಹಿತ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದರ ಡೈರೆಕ್ಷನ್ ವಿಜಯ್ ಕಾರ್ತಿಕ್ ಅವರು, ಆಮೇಲೆ ಇದೊಂದು ಪ್ರೊಡಕ್ಷನ್ ಬಂದುಬಿಟ್ಟು ವಿ ಕ್ರಿಯೇಷನ್ ಆ್ಯಂಡ್ ಕಿಚ್ಚ ಕ್ರಿಯೇಷನ್ ಅವರ ಒಂದು ಬ್ಯಾನರ್ನಲ್ಲಿ ಒಂದು ರೆಡಿ ಆಗ್ತಾಯಿದೆ ಚಿತ್ರ. ಇನ್ನೇನು ಎಲ್ಲ ಒಂದು ಚಿತ್ರದೊಂದು ಶೂಟಿಂಗ್ ಆಗಿರ್ಬೋದು, ಎಲ್ಲ ಒಂದು ಕಂಪ್ಲೀಟ್ ಆಗಿದ್ದೆ. ಅದರಿಂದ ಒಂದು ಸ್ವಲ್ಪ ತುಣುಕನ ಟೀಸರ್ ಆಗಿ ನಿಮಗೆ ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಇನ್ನೂ ಯಾರು ಆ ಟೀಸರ್ನ ನೋಡಿಲ್ಲ, ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ. ಸೊ ಈ ರೀತಿಯ ಚಿತ್ರಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ. ಟೀಸರ್ ನೋಡೋದನ್ನು ಮಾತ್ರ ಮರಿಬೇಡಿ. ಆಲ್ ದ ಬೆಸ್ಟ್. ಮ್ಯಾಕ್ಸ್ ಗರಿಷ್ಠ ಚಿತ್ರಕ್ಕೆ ಆಲ್ ದ ಬೆಸ್ಟನ್ನು ತಿಳಿಸ್ತೀನಿ.